ಹಲೋ ಮಲ್ನಾಡ್. ನಮಸ್ತೆ ಸ್ನೇಹಿತರೆ. ನಾನು ಈ ವಿಶೇಷವಾದ ದಿನ ಅಂದರೆ ಈ ಗಣೇಶ ಚತುರ್ಥಿಯಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಪುರಾತನ ಕಾಲದ ಈ ತಾಳೆಗರಿ ಸಹಿತವಾದಂತಹ ಒಂದು ಗಣಪತಿಯನ್ನು ನಿಮಗೆಲ್ಲ ದರ್ಶನ ಮಾಡಿಸ್ತೀನಿ. ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಪುರಾತನ ಗಣೇಶನನ್ನು ಅದರ ಮೂಲ ಜಾಗದಿಂದ ಗೌರಿ ಹಬ್ಬದ ದಿವಸ ತೆಗೆದು ನಾವು ಯಾವ ರೀತಿಯಾಗಿ ಪೂಜಾ ಕಾರ್ಯವನ್ನು ನಿರ್ವಹಿಸ್ತೀವಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ಆ ಪುರಾತನ ಗಣಪ. ಇದಕ್ಕೆ ಅದರದ್ದೇ ಆದ ಒಂದು ಪೆಟ್ಟಿಗೆ ಕೂಡ ಇದೆ. ಅದು ಕೂಡ ತುಂಬ ಹಿಂದಿನ ಕಾಲದೇ ಪೆಟ್ಟಿಗೆ. ಹಾಗೆಯೇ ಅದರದ್ದೇ ಆದ ಒಂದು ಮೂಲ ಜಾಗ ಇದೆ. ನಾವು ಇದನ್ನು ವರ್ಷಕ್ಕೆ ಒಮ್ಮೆ ಅಂದರೆ ಗೌರಿ ಹಬ್ಬದ ದಿನ ಸಂಜೆ ತೆಗೆದು ಈ ರೀತಿಯಾಗಿ ಶುಚಿಗೊಳಿಸಿ ಒಂದು ಜಾಗದಲ್ಲಿ ಇಟ್ಟಿರ್ತೀವಿ. ನೋಡಿ, ಇದು ಈ ಗಣಪನ ಪೆಟ್ಟಿಗೆ. ಈ ಪೆಟ್ಟಿಗೆನ ನೀವು ನೋಡಿದರೆ ಗೊತ್ತಾಗ್ಬೋದು ಇದು ಎಷ್ಟು ಹಳೆಯದಿರ್ಬೋದು, ಎಷ್ಟು ಪ್ರಾಚೀನ ಕಾಲದ್ದು ಅಂತ. ಆದರೆ ನಾವು ಅದನ್ನು ಅದೇ ರೀತಿಯಾಗಿ ಕಾಪಾಡ್ಕೊಂಡು ಬಂದಿದ್ದೀವಿ. ಈಗ ನಿಮಗೆ ಕಾಣಿಸ್ತಿರೋದು ಇದು ತಾಳೆಗರಿ. ಈ ತಾಳೆಗರಿಯಲ್ಲಿ ತುಂಬ ಕಟ್ಟುಗಳಿದೆ. ಅದು ನಿಮಗೆ ಅಕ್ಷರಗಳು ಕಾಣಿಸ್ತಿರ್ಬೋದು, ಎಷ್ಟು ಒಂದೇ ಸಮನಾಗಿ ಲೈನು ಡಿಫ್ರೆನ್ಸ್ ಇಲ್ದಲೆ ತುಂಬ ಸ್ವಚ್ಛವಾಗಿ ಬರೆದಿರೋ ಅಂಥದ್ದು. ಈಗ ಇದು ನೋಡಿ, ಇದು ಒಂದು ನೋಟ್ಬುಕ್ಕಲ್ಲಿ ಯಾವ ರೀತಿ ಫ್ರಂಟ್ ಪೇಜ್ ಖಾಲಿ ಬಿಟ್ಟಿರ್ತಾರೆ ಆ ರೀತಿಯಾಗಿ ಒಂದು ಫ್ರಂಟ್ ಪೇಜ್ ಖಾಲಿ ಇದೆ. ನಂತರ ಅದು ಬರೆದಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಹಾಳೆ ಹಿಂಭಾಗ ಕೂಡ ಅಂದರೆ ಬ್ಯಾಕ್ ಟು ಬ್ಯಾಕ್ ಕೂಡ ಬರೆದಿರೋದನ್ನ ನೀವು ನೋಡ್ಬೋದು. ಇದರಲ್ಲಿ ತುಂಬ ಅದ್ಭುತವಾಗಿದೆ. ನೋಡಿ, ಇಲ್ಲಿ ಕಾಣ್ತಿರ್ತಕ್ಕಂಥ ಈ ತಾಳೆಗರಿ ಕಟ್ಟುಗಳೇನಿದೆ ಇದು ಕೂಡ ಆ ಗಣಪತಿ ಜೊತೆನೇ ಇರುತ್ತೆ ಆ ಪೆಟ್ಟಿಗೆಯಲ್ಲಿ. ಈ ಹಬ್ಬದಿಂದ 3ನೇ ದಿನಕ್ಕೆ ಗಣಪತಿಗೆ ಒಂದು ನೈವೇದ್ಯ ಕೊಟ್ಟು ಅದನ್ನ ಮತ್ತೆ ಮೂಲ ಸ್ಥಾನಕ್ಕೆ ಇಟ್ಬಿಡ್ತೀವಿ. ನಂತರ ಮತ್ತೆ ಮುಂದಿನ ಗೌರಿ ಹಬ್ಬದ ದಿನದಂದೇ ಇದನ್ನ ಮತ್ತೆ ಓಪನ್ ಮಾಡೋದು. ಈ ತಾಳೆಗರಿಗಳನ್ನ ಓದೋವಂಥವ್ರು ಇದ್ದಾರೆ. ಅವರಿಂದ ಇದರಲ್ಲಿ ಏನು ಬರೆದಿದೆ ಅಂತ ಓದಿಸಿ ತಿಳ್ಕೊಳ್ಳೋ ಅಂಥ ಕುತೂಹಲ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಕೂಡ ಇದೆ. ಆದರೆ ಅವರಿಗೆ ಓದೋದಕ್ಕೆ ಅಂತ ಇದನ್ನ ಕೊಟ್ಟ ನಂತರ ಪುನಃ ಇದು ನಮ್ಮ ಕೈ ಸೇರುತ್ತೆ ಅಂತ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ಇದನ್ನ ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ. ನೋಡಿ, ಗಣೇಶ ಚತುರ್ಥಿಯಂದು ಈ ನಮ್ಮ ಪುರಾತನ ಗಣಪಂಗೆ ತುಪ್ಪದ ದೀಪವನ್ನು ಹಚ್ಚಿ ನೈವೇದ್ಯ ಒಪ್ಪಿಸಿ ಪೂಜೆಯನ್ನು ಮಾಡ್ತೀವಿ. ಅದೇ ರೀತಿಯಾಗಿ 3 ದಿವಸ ಪೂಜೆ ಮಾಡಿದ ನಂತರ ಮತ್ತೆ ಆ ಗಣಪನ ತೆಗೆದು ಅದೇ ಪೆಟ್ಟಿಗೆಯಲ್ಲಿಟ್ಟು ಮೂಲ ಸ್ಥಾನಕ್ಕೆ ಇಡ್ತೇವೆ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.